ಸರ್ ಸಭೆ ಕರೆದಿದ್ರಿ ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಸಭೆ. ಇದು ಶ್ಯಾಮ್ ದಿವಾನು, ನಮ್ಮ ಅಡ್ವೊಕೇಟ್ ಜನರಲ್ ಮೋಹನ್ ಕಾತರ್ಕಿ, ನಮ್ಮ ಪಾರ್ಟಿದು ಮತ್ತು ನಮ್ಮೆಲ್ಲ ಆಫೀಸರ್ಸ್ ಎಲ್ಲ ಇನ್ವಾಲ್ವ್ ಆಗಿದ್ದು. ಕೆಲವು ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೋಬೇಕಾಯ್ತು. ಸುಮ್ಮನೆ ಅದನ್ನ ಟೈಮು ಅಂತೇಳಿ ತಿಳ್ಕೊಂಡೆಲ್ಲ ಹೋಗ್ತಾ ಇದ್ರು. ಅದೆಲ್ಲ ಮಾಡಕ್ ಆಗಲ್ಲ ಅಂತ ಹೇಳಿದ್ರು, ಲೀಗಲ್ ಇಶ್ಯೂಸ್. ಸೊ ನಮ್ಮ ಸೋಮವಾರ ಪಾಟೀಲ್ ಅಡ್ವೊಕೇಟ್ ಜನರಲ್ ಇಬ್ರು ಸೇರಿ ಪ್ರೆಸೆಂಟ್ ಮಾಡಿ ಸ್ಪೆಷಲ್ ಬೆಂಚ್ ಕಾನ್ಸ್ಟಿಟ್ಯೂಷನ್ ಮಾಡ್ತೀವಿ ಅಂತ ಕೋರ್ಟ್ ಅಲ್ಲಿ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ವೇಸ್ಟ್ ಮಾಡ್ಕೋಬಾರ್ದು. ಏನಾದ್ರು ಜಜ್ಮೆಂಟ್ ಬಂದ್ರೆ ಅದು ಬೇರೆ ವಿಚಾರ. ಸೊ ಅದಕ್ಕೆ ನಾವು ಅವ್ರಿಗೆಲ್ಲ ನಮ್ದು ಗೌರ್ಮೆಂಟ್ ಸ್ಟ್ಯಾಂಡ್ ಏನು ಅನ್ನೋದು ನಾವು ತಿಳಿಸಿದ್ದೀವಿ. ಎರಡನೇದು, ಬೇರೆ ಪ್ರಾಜೆಕ್ಟ್ಸ್ ವಿಚಾರದಾಗ ಕೂಡ ಈಗ ಕೆಲವು ಡಿಸಿಷನ್ಸ್ ತಗೊಂಡ್ಬಿಟ್ಟಿದೀವಿ ನಾವು. ಅವರೆಲ್ಲ ರೈತರಿಗೆ ಕನ್ಸೆಂಟ್ ಅವಾರ್ಡ್ ಕೊಡಬೇಕು ಅಂತ ಕೃಷ್ಣ ವಿಚಾರದಲ್ಲಿ ಅಲ್ಲಿ ನಾವು ಒಂದು ಅಥಾರಿಟಿ ಪಾಸ್ ಮಾಡಬೇಕು ಹೊಸ ಆಕ್ಟ್ ಪ್ರಕಾರ. ನಮ್ಮ ಸ್ಟೇಟ್ ಅಲ್ಲಿ ನಾವು ಮಾಡಿರ್ಲಿಲ್ಲ, ಬೇರೆ ಸ್ಟೇಟ್ ಎಲ್ಲ ಮುಂದಕ್ಕೆ ಹೋಗಿದ್ದಾರೆ. ಈಗ ನಮ್ಮ ಮೋಹನ್ ರಾಜ್ ಅವರು ಕೂಡ ಈಗ ಬಿಹಾರ್ಗೆ ಹೋಗಿದ್ದಾರೆ. ಒಂದು ಟೀಮ್ನೇ ಬಿಹಾರ್ ಕಳಿಸ್ತಾ ಇದ್ದಾರೆ. ಅಲ್ಲಿ ಈಗಾಗಲೇ ಸಾವಿರಾರು ಕೇಸಸ್ ನ ಅಥಾರಿಟಿಯವರು ಪಾಸ್ ಮಾಡಿದ್ದಾರೆ. ಸೊ ಹಂಗೆ ಏನು ಫ್ರೀ ಅಂಡ್ ಫೇರ್ ಆಕ್ಟ್ ಅಲ್ಲಿ ಅಥಾರಿಟಿ ಇದೆ, ಅದನ್ನ ನಾವು ಉಪಯೋಗಿಸ್ಕೊಳ್ಬೇಕು. ಇರುವಂತ ಕಾನೂನನ್ನ ನಾವು ಉಪಯೋಗಿಸ್ಕೊಳ್ಬೇಕು. ಆ ವಿಚಾರ ಮತ್ತು ಮಾದಾಯಿ ವಿಚಾರದಲ್ಲೂ ಕೂಡ ಕೆಲವು ವಿಚಾರಗಳಿದೆ. ಅದನ್ನ ನಾನು ಇವತ್ತು ಮಾತಾಡಕ್ ಹೋಗಲ್ಲ. ಕೆಲವು ಡಾಕ್ಯುಮೆಂಟ್ ನನ್ನ ಪೇಪರ್ಸ್ ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದೀನಿ. ಇನ್ನೊಂದು ವಿಚಾರ ತಂದೆ. ಈಗ ಈ ಮೂರು ವಿಚಾರ ಪ್ರಮುಖವಾದ ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಒಂದು ಕೃಷ್ಣ, ಮೇಜರು ಕಾವೇರಿ, ಮೂರನೇದು ಮಾದಾಯಿ. ಮೇಕೆದಾಟು. ಕಾವೇರಿ ಅಂದ್ರೆ ಮೇಕೆದಾಟು. ಕಾವೇರಿ ಅಂದ್ರೆ ಮೇಕೆದಾಟು. ಅಲ್ಲ ಸರ್, ಇದು ಪದೇ ಪದೇ ಹಿಯರಿಂಗ್ ಬರ್ತಾ ಇದೆ. ಅದಕ್ಕೆ ನಾನು ಹೇಳ್ದೆ, ಅದಕ್ಕೆ ಅವ್ರು ಏನೇನೋ ಹೇಳ್ತಾ ಇದ್ರು, ಅದೆಲ್ಲ ಆಗಲ್ಲ. ಹಿಂದೆ ನಮ್ಮ ಹತ್ರ ಕೆಲವು ದಾಖಲೆ ಇದೆ. ನನಗೆ ಸೆಂಟ್ರಲ್ ಮಿನಿಸ್ಟರ್ ಒಂದು ಲೆಟರ್ ಕೂಡ ಬರೆದಿದ್ದಾರೆ. ನಾವು ಯಾರು ಕನ್ಸಿಡರೇಷನ್ ಅಂತ ಹೇಳಿದ್ದಾರೆ ಅವರು. ನನ್ನ ಹತ್ರ ಲೆಟರ್ ಇದೆ. ಸಿಎಂ ಮೇಕೆದಾಟು ನಾವು ಏನು ಇದನ್ನ ಕನ್ಸಿಡರೇಷನ್ ಅಂದ್ರೆ ಕೆಲವು ನಾವೇನು ಅವಾರ್ಡ್ ಕೊಟ್ಟಿದ್ದೋ. ಈಗ ಒಂದು ಹಿಂದೆ 9,000 ಕೋಟಿ ಅಂತ ಹೇಳಿದ್ವು. ಈಗ ಎಷ್ಟು 13,000 14,00,000. ನಾವು ವಿ ಕಾಂಟ್ ವೇಟ್ ಫಾರ್ ದಟ್. ಈ ಕಾಂಪನ್ಸೇಷನ್, ಲ್ಯಾಂಡ್ ಕಾಂಪನ್ಸೇಷನ್ಸ್ ಮತ್ತು ಪ್ರೈಸ್ ಎಕ್ಸ್ಕ್ರೇಷನ್ಸ್ ಇವೆಲ್ಲ ಇದೆ. ಅದಕ್ಕೆ ನಾವೇನು ಕಳ್ಕೊಳ್ಳೋದೇನಿಲ್ಲ ಇಲ್ಲಿ. ನಾವೇನು ಅವ್ರಿಗೆ ಏನು ಮಾತು ಕೊಟ್ಟಿದೀವಿ 177 ಅಂತ ಒಪ್ಕೊಂಡಿದೀವಿ. ಇಂಪ್ಲಿಮೆಂಟ್ ಇಟ್. ಅದ್ರಲ್ಲೇನು ನಮ್ದೇನು ತಗರಲ್ಲೇನಿಲ್ಲ. ಸೊ ಅದಕ್ಕೆ ಜೊತೆಗೆ ಪವರ್ದು ಇದೆ. ಅದಕ್ಕೆ ನಾನು ಏನಾದ್ರು ಒಂದು ತೀರ್ಮಾನ ಆಗೋಗ್ಲಿ ಅಂತ ಅಂದ್ಬಿಟ್ಟು ನಾ ಜೂನ್ ಅಲ್ಲಿ ನಮ್ಗೆ ಲೆಟರ್ ಬರೆದಿದ್ದಾರೆ. ಸೊ ಅದಕ್ಕೆ ನಾನು ಟೈಮ್ ವೇಸ್ಟ್ ಮಾಡ್ಕೋಬಾರ್ದು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೂ ಒತ್ತಡ ಹಾಕೋ ಪ್ರಯತ್ನ ನಡೆಯುತ್ತಾ ಪೊಲಿಟಿಕಲಿ? ಯಾಕಂದ್ರೆ ಈಗ ಸೋಮಣ್ಣ ಪಾಪ ಅವರು ಸುಮ್ಮನೆ CR ಪಾಟೀಲ್ 2-3 ಮೀಟಿಂಗ್ ಮಾಡಿದ್ರು, ಕರ್ಸಿದ್ರು, ಅವ್ರಿಗೆ ಮುಂದಕ್ಕೆ ಆಗ್ತಾರೆ. ಅಂತಿಲ್ ನಮ್ಮ ಕರ್ನಾಟಕದ MP ಅವರು ಧೈರ್ಯವಾಗಿ ಈ ರಾಜ್ಯದ ಹಿತಕ್ಕೆ ಹೋರಾಟ ಮಾಡಲಿಲ್ಲ ಅಂತಂದ್ರೆ ನಮ್ಗೆ ನ್ಯಾಯ ಅವ್ರು ಒದಗಿಸ್ಕೊಳಕ್ಕಾಗಲ್ಲ. ನಾವಂತೂ ಮಾಡ್ತೀವಿ, ಅದು ಗೌರ್ಮೆಂಟ್. MPs ಎಲ್ಲ ಒಂದಿನ ಬಾಯಿ ತೆಗಿತಾ ಇಲ್ಲ, ಯಾವ್ದಕ್ಕೂ ಬರ್ತಾ ಇಲ್ಲ. ಯಾವ ವಿಚಾರಕ್ಕೂ ಅವ್ರು ಬರೀ ಹೇಳ್ತಾರೆ ಅಷ್ಟೇ. ನೋಡೋಣ, ಇದೊಂದು ಮುಗೀಲಿ. ತಿರ್ಗಾ ನಾನು ನೆಕ್ಸ್ಟ್ ಬಂದು ನಾನು ಈ ಸೆಷನ್ ಟೈಮ್ ಅಲ್ಲಿ ತಿರ್ಗಾ ಬರ್ತೀನಿ. ಸರ್, ಈಗ ರೈತರದ್ದು ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಕಬ್ಬು ಬೆಳೆಗಾರರಿಗೆ ಸಂಬಂಧಪಟ್ಟಾಗೆ ರಾಜ್ಯ ಸರ್ಕಾರದ ಕೆಲವು ತೀರ್ಮಾನಗಳಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಪ್ಪ, ಅದು ರೈತ ಸರ್ಕಾರ ಮತ್ತು ನಮ್ಮ ಅಲ್ಲಿ ಲೋಕಲ್ ಮಂತ್ರಿಗಳು ಅವರೆಲ್ಲ ಸೇರಿ ತೀರ್ಮಾನ ಮಾಡ್ತಾರೆ. ಅವರು ಯಾಕೆಂದ್ರೆ ಪ್ರೈಸಸ್ ಎಲ್ಲ ಏನೇನಿದೆಯೋ ಅಂತ ನನಗೆ ಸರಿಯಾಗಿ ನಂಗೆ ಅಷ್ಟು ಅರಿವಿಲ್ಲ ಅದ್ರ ಬಗ್ಗೆ. ಆ ಭಾಗದವರು ತೀರ್ಮಾನ ಮಾಡ್ತಾರೆ. ಆಮೇಲೆ ಚೀಫ್ ಮಿನಿಸ್ಟರ್ ಹೋದ್ಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲದೆ ನಾನು ಮಾತಾಡೋ ಸರಿ. ಅಲ್ಲಿಂದ ಹೊರಡ್ಬೇಕಾದ್ರೆ ಪೊಲಿಟಿಷಿಯನ್ಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಅನ್ನೋಂಥದ್ದೆಲ್ಲ ಎಲ್ಲ ಸುಳ್ಳು. ನಾನು ಯಾರು ಭೇಟಿ ಮಾಡಿಲ್ಲ, ಭೇಟಿ ಮಾಡೋದು ಇಲ್ಲ. ಈಗ ಝೂಮ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಯಾವ್ದು ಝೂಮ್ ಮೀಟಿಂಗ್ ಇದೆ ನಮ್ಗೆ. ಈಗ ರಾತ್ರಿ 10 ಗಂಟೆಗೇನೋ ಈಗಿತ್ತು ಝೂಮ್ ಒಂದು ಮೀಟಿಂಗ್ ಇತ್ತು ವೋಟ್ ಚೋರಿ ವಿಚಾರದಲ್ಲಿ. ನಾವು ಫ್ಲೈಟ್ ಅಲ್ಲಿ ಇದೆ, ಅದರ ರಿಪೋರ್ಟ್ ಎಲ್ಲ ಕೇಳಿದ್ರು.
ಈಗ ಎಷ್ಟೊತ್ತಿಗೆ ವಾಟ್ ಟೈಮ್ ಇದ್ದು ಝೂಮ್ ಮೀಟಿಂಗ್ 10 o'clock. ಓಕೆ 10 ಗಂಟೆಗೆ ಝೂಮ್ ಮೀಟಿಂಗ್ ಇದೆ. ಝೂಮ್ ಮೀಟಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಬಿಹಾರಕ್ಕೆ ಏನಾದ್ರು ಹೋಗ್ತಾ ಇದ್ದೀರಾ? ಅದ್ ನೋಡ್ಬೇಕು ಅವ್ರು ಏನ್ ಹೇಳ್ತಾರೆ ನಂಗೆ ಗೊತ್ತಿಲ್ಲ. ಅಕಸ್ಮಾತ್ ಹೋಗಿ ಅಂತ ಹೇಳಿದ್ರೆ ಹೋಗ್ತೀವಿ. ಸರ್, ಇದು ತುಪ್ಪದ ಬೆಲೆ ಏಕಾಏಕಿ 90 ರೂಪಾಯಿ ಜಾಸ್ತಿ ಆಗಿದೆ ಅನ್ನುವಂಥದ್ದು, ಮತ್ತೆ ಅದು ನೋಡಪ್ಪ, ರೈತರಿಗೆ ಒಳ್ಳೇದಾಗ್ಲಿ ಬಿಡಯ್ಯ, ನೀನ್ ತುಪ್ಪ ತಿನ್ಬೇಡ ಸುಮ್ಮನೆ. ಅಲ್ಲ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.